ಶುಕ್ರ, ಭೂಮಿ, ಮಂಗಳ, ಗುರು. ಯಾವ ಗ್ರಹವನ್ನ ಜೋವಿಕ್ ಗ್ರಹ ಅಂತ ಕರೀತಾರೆ? ಯಾವ ಗ್ರಹವನ್ನ ಜೋವಿಕ್ ಗ್ರಹ ಎನ್ನುವರು? ಶುಕ್ರ ಗ್ರಹ, ಭೂಮಿ, ಮಂಗಳ, ಗುರು. ಯಾವ ಗ್ರಹವನ್ನ ಜೋವಿಕ್ ಗ್ರಹ ಎನ್ನುವರು? ಸರಿಯಾದಂತ ಉತ್ತರ ಗುರು ಗ್ರಹವನ್ನ ಜೋವಿಕ್ ಗ್ರಹ ಅಂತ ಕರೀತಾರೆ. ಯಾವ ಗ್ರಹವನ್ನ ಗೋಲ್ಡಿ ಲಾಕ್ ಅಂತ ಕರೀತಾರೆ? ಗೋಲ್ಡಿ ಲಾಕ್ ಎನಿಸಿಕೊಂಡಂತ ಗ್ರಹ ಯಾವುದು? ಸೌರಮಂಡಲದಲ್ಲಿ ಯಾವ ಗ್ರಹವನ್ನ ಗೋಲ್ಡಿ ಲಾಕ್ ಎಂದು ಕರೆಯುತ್ತಾರೆ? ಗೋಲ್ಡಿ ಲಾಕ್ ಯಾವಂದ್ರ ಭೂಮಿ. ಭೂಮಿಯನ್ನ ಗೋಲ್ಡಿ ಲಾಕ್ ಅಂತ ಹೇಳಿ ಕರೀತಾರೆ. ಅತಿ ಹೆಚ್ಚು ಕೃತಕ ಉಪಗ್ರಹಗಳನ್ನು ಹೊಂದಿದ ಗ್ರಹ ಯಾವುದು? ಅತಿ ಹೆಚ್ಚು ಕೃತಕ ಉಪಗ್ರಹಗಳನ್ನು ಹೊಂದಿದ ಗ್ರಹ ಯಾವುದು? ಸೌರಮಂಡಲದಲ್ಲಿ ಅತಿ ಹೆಚ್ಚು ಕೃತಕ ಉಪಗ್ರಹಗಳನ್ನು ಹೊಂದಿದ ಗ್ರಹ ಯಾವುದು? ಅತಿ ಹೆಚ್ಚು ಕೃತಕ ಉಪಗ್ರಹಗಳನ್ನು ಹೊಂದಿದ ಗ್ರಹ ಅಂತಂದ್ರೆ ಭೂಮಿ ನೋಡಿ. ಭೂಮಿನೇ ಅತಿ ಹೆಚ್ಚು ಕೃತಕ ಉಪಗ್ರಹ. ಅಂದ್ರೆ ಮಾನವ ನಿರ್ಮಿತವಾದಂತ ಕೃತಕ ಉಪಗ್ರಹಗಳನ್ನ ಹಾರಿಬಿಟ್ಟ ಗ್ರಹ ಯಾವಂದ್ರ ಭೂಮಿ. ಭೂಮಿಯ ಮೇಲೆ ಮೊದಲ ಬಾರಿಗೆ ಹಾರಲ್ಪಟ್ಟ ಕೃತಕ ಉಪಗ್ರಹ ಅಂದ್ರ 1957ರಲ್ಲಿ ರಷ್ಯಾ ದೇಶದವರು ಸ್ಪುಟ್ನಿಕ್ ಅನ್ನುವಂತ ಒಂದು ಉಪಗ್ರಹವನ್ನ ಸ್ಪುಟ್ನಿಕ್ ಎಂಬ ಉಪಗ್ರಹವನ್ನ ಹಾರಿಸಲಾಯಿತು. ರಷ್ಯಾ ದೇಶದವರು ಭೂಮಿಯ ಮೇಲೆ ಮೊದಲ ಬಾರಿಗೆ ಹಾರಿಸಲ್ಪಟ್ಟಂತ ಉಪಗ್ರಹ ಅಂದ್ರ ಸ್ಪುಟ್ನಿಕ್ ಅನ್ನುವಂಥದ್ದು 1957 ರಷ್ಯಾ ದೇಶದವರು. ಯಾವ ಗ್ರಹವನ್ನ ಪ್ರೇಮ ದೇವತೆ ಎಂದು ಕರೆಯುತ್ತಾರೆ? ಯಾವ ಗ್ರಹವನ್ನ ಪ್ರೇಮ ದೇವತೆ ಎಂದು ಕರೆಯುತ್ತಾರೆ? ಯಾವ ಗ್ರಹವನ್ನ? ಶುಕ್ರ ಗ್ರಹ ನೋಡಿ. ಸೌರಮಂಡಲದಲ್ಲಿ ಯಾವ ಗ್ರಹವನ್ನ ಪ್ರೇಮ ದೇವತೆ ಎನ್ನುವರು ಅಂದ್ರೆ ಶುಕ್ರ. ಯುದ್ಧ ದೇವತೆ ಅಂದ್ರೆ ಮಂಗಳ. ಮಂಗಳ ಗ್ರಹವನ್ನ ಯುದ್ಧ ದೇವತೆ ಅಂತ ಕರೆದ್ರೆ ಶುಕ್ರ ಗ್ರಹವನ್ನ ಪ್ರೇಮ ದೇವತೆ ಅಂತ ಹೇಳಿ ಕರೀತಾರೆ. ಗ್ಯಾನಿಮೇಡ, ಅಯೋ, ಯುರೋಪ್, ಕ್ಯಾಲಿಸ್ಟ್ರೋ ಇದು ಯಾವ ಗ್ರಹದ ಉಪಗ್ರಹಗಳಾಗಿವೆ? ಗ್ಯಾನಿಮೇಡ, ಅಯೋ, ಯುರೋಪ್, ಕ್ಯಾಲಿಸ್ಟ್ರೋ ಇದು ಯಾವ ಗ್ರಹದ ಉಪಗ್ರಹಗಳಾಗಿವೆ? 1610ರಲ್ಲಿ ಗೆಲಿಲಿಯೋ ಅನ್ನುವಂತ ವ್ಯಕ್ತಿ, ಈ ಗೆಲಿಲಿಯೋ ಇಟಲಿ ದೇಶದ ಪೀಸಾ ವಿಶ್ವವಿದ್ಯಾಲಯದ ಒಬ್ಬ ಶ್ರೇಷ್ಠ ಪ್ರಾಧ್ಯಾಪಕ. ಇಟಲಿ ದೇಶದ ಪೀಸಾ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾಗಿರುವಂತ ಗೆಲಿಲಿಯೋ ಏನು ಮಾಡಿದ್ರು ಅಂದ್ರೆ 1610ರಲ್ಲಿ 4 ಉಪಗ್ರಹಗಳನ್ನ ಆವಿಷ್ಕಾರ ಮಾಡ್ತಾರೆ. ಆ 4 ಉಪಗ್ರಹಗಳು ಯಾವಂದ್ರ ಒಂದು ಅಯೋ, ಯುರೋಪ್, ಕ್ಯಾಲಿಸ್ಟ್ರೋ ಮತ್ತೆ ಗ್ಯಾನಿಮೇಡ ಅನ್ನೋ ಒಂದು ಉಪಗ್ರಹವಾಗಿದೆ. ಕ್ಯಾಲಿಸ್ಟ್ರೋ, ಯುರೋಪ್, ಅಯೋ ಈ 4 ಉಪಗ್ರಹಗಳು ಯಾವ ಗ್ರಹದ ಉಪಗ್ರಹಗಳಾಗಿವೆ ಅಂದ್ರೆ ಗುರು ಗ್ರಹದ ಉಪಗ್ರಹಗಳಾಗಿವೆ ನೋಡಿ. ಅಯೋ, ಯುರೋಪ್, ಕ್ಯಾಲಿಸ್ಟ್ರೋ, ಗ್ಯಾನಿಮೇಡ. ಯಾವ ಗ್ರಹವನ್ನ ಬೃಹಸ್ಪತಿ ಅಂತ ಕರೀತಾರೆ? ಸೌರಮಂಡಲದಲ್ಲಿ ಯಾವ ಗ್ರಹವನ್ನ ಬೃಹಸ್ಪತಿ ಅಂತ ಕರೀತಾರೆ? ಬೃಹಸ್ಪತಿ ಅಂದ್ರೂ ಒಂದೇ, ದೈತ್ಯ ಗ್ರಹ ಅಂದ್ರೂ ಒಂದೇ. ಇಡೀ ಸೌರಮಂಡಲದಲ್ಲಿ ಅತ್ಯಂತ ದೈತ್ಯವಾಗಿರುವಂತ ಗ್ರಹ ಅಂದ್ರ ಅದು ಗುರು ಗ್ರಹ ನೋಡಿ. ಗುರು ಗ್ರಹ ಇದೆಯಲ್ಲ ಅತ್ಯಂತ ದೈತ್ಯವಾಗಿರುವಂತ ಗ್ರಹ. ಶಿಥಿಲೀಕರಣ, ನಗ್ನೀಕರಣ, ಸುನಾಮಿ, ಒಳಭೂಮಿಯ ಸವಕಳಿ.
ಭೂಮಿಯ ಮೇಲಿನ ಮಣ್ಣು ಕೊಚ್ಚಿಕೊಂಡು ಹೋಗುವುದನ್ನ, ಭೂಮಿಯ ಮೇಲಿನ ಮಣ್ಣು ಕೊಚ್ಚಿಕೊಂಡು ಹೋಗುವುದನ್ನ ಏನೆಂದು ಕರೆಯುತ್ತಾರೆ? ಭೂಮಿಯ ಮೇಲಿನ ಮಣ್ಣು ನಶಿಸಿ ಹೋಗುವುದನ್ನ ಅಥವಾ ಕೊಚ್ಚಿಕೊಂಡು ಹೋಗುವುದನ್ನ ಏನೆಂದು ಕರೆಯುತ್ತಾರಂದ್ರ ಸರಿಯಾದಂತ ಉತ್ತರ ನಗ್ನೀಕರಣ ಅಂತ ಕರೀತಾರೆ. ಶಿಲೆ ನಾಶಗೊಂಡ್ರೆ, ಶಿಲೆಗಳು ನಾಶಗೊಂಡ್ರೆ ಆ ಪ್ರಕ್ರಿಯೆಗೆ ಏನಂತ ಕರೀತಾರೆ? ಶಿಲೆ ನಾಶಗೊಂಡ್ರೆ ಆ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ ಅಂತ ಕ್ವಶನ್ ಕೇಳಿದಾಗ ಸರಿಯಾದಂತ ಉತ್ತರ ಶಿಥಿಲೀಕರಣ ಅಂತ ಕರೀತಾರೆ. ಶಿಥಿಲೀಕರಣ. ಯಾವುದೇ ಒಂದು ಶಿಲೆ ಕಲ್ಲು ಮಣ್ಣಾಗಿ ಪರಿವರ್ತನೆಗೊಳ್ಳುವ ಪ್ರಕ್ರಿಯೆಗೆ ಶಿಥಿಲೀಕರಣ. ಒಂದು ಶಿಲೆ ಮಣ್ಣಾಗಿ ಪರಿವರ್ತನೆ ಆಗಬೇಕಾದ್ರೆ ಕನಿಷ್ಠ 100 ವರ್ಷ, ಗರಿಷ್ಠ 1 ಲಕ್ಷ ವರ್ಷ. ಅದು ಭೌತಿಕವಾಗಿರಬಹುದು, ರಾಸಾಯನಿಕವಾಗಿರಬಹುದು, ಜೈವಿಕ ಆಗಿರಬಹುದು. ಕಲ್ಲು ಮಣ್ಣಾಗಿ ಪರಿವರ್ತನೆಗೊಳ್ಳುವ ಪ್ರಕ್ರಿಯೆಗೆ ಶಿಥಿಲೀಕರಣ ಅಂತ ಕರೀತಾರೆ. ಶಿಥಿಲೀಕರಣದಲ್ಲಿ ಎಷ್ಟು ಪ್ರಕಾರ ಅಂದ್ರೆ 3 ಪ್ರಕಾರದ ಶಿಥಿಲೀಕರಣವನ್ನು ನೋಡ್ತೀವಿ. ಸಾಗರ ಮತ್ತು ಸಮುದ್ರ ಸರೋವರಗಳು ಕಂಪಿಸಿದರೆ ಅದನ್ನು ಏನೆಂದು ಕರೆಯುತ್ತಾರೆ? ಸಾಗರ ಸಮುದ್ರ ಸರೋವರಗಳು ಕಂಪಿಸಿದರೆ ಅದನ್ನು ಏನೆಂದು ಕರೆಯುತ್ತಾರೆ? ಸಾಗರಗಳು, ಸಮುದ್ರಗಳು, ಸರೋವರಗಳು ಕಂಪಿಸಿದರೆ ಅದನ್ನು ಸುನಾಮಿ ಅಂತ ಕರೀತಾರೆ ನೋಡಿ. ಸುನಾಮಿ ಅಂದ್ರೆ ಏನು? ಭೂಮಿ ಕಂಪಿಸಿದರೆ ಭೂಕಂಪ, ಭೂಮಿ ಕಂಪಿಸಿದರೆ ಭೂಕಂಪ, ಸಾಗರ ಸಮುದ್ರ ಸರೋವರಗಳು ಕಂಪಿಸಿದರೆ ಸುನಾಮಿ. ಸುನಾಮಿ ಇದು ಯಾವ ಭಾಷೆಯಿಂದ ಬಂದಿದೆ? ಸುನಾಮಿ ಎಂಬುದು ಯಾವ ಭಾಷೆಯಿಂದ ಬಂದಿದೆ ಅಂದ್ರೆ ಎಕ್ಸಲೆಂಟ್, ಇದು ಜಪಾನ್ ಭಾಷೆಯಿಂದ ಬಂದಿದೆ ನೋಡಿ. ಸುನಾಮಿ ಎಂಬುದು ಜಪಾನ್ ಭಾಷೆಯಿಂದ ಬಂದಿದೆ. ಜಪಾನ್ ಭಾಷೆ 2 ಪದಗಳು, ಒಂದು ಸು, ಇನ್ನೊಂದು ನಾಮಿ. ಸು ಎಂದರೆ ಬಂದರ, ನಾಮಿ ಎಂದರೆ ಅಲೆಗಳು. ಬಂದರದ ಅಲೆಗಳನ್ನೇ ನಾವು ಏನಂತ ಕರಿತೀವಿ ಅಂದ್ರ ಸುನಾಮಿ ಅಂತ ಕರಿತೀವಿ. ಸುನಾಮಿ ಅಂದರೆ ಬಂದರದ ಅಲೆಗಳೇ ಸುನಾಮಿ. ಗಯಾಟ್ಸ್, ಟ್ರೆಂಚ್, ಸಿ ಮೌಂಟೇನ್, ಅಬಿಸಲ್. ಸಾಗರಗಳಲ್ಲಿ ಕಂಡುಬರುವ ಸವಕಳಿ ಪರ್ವತಗಳನ್ನ ಯಾವ ಹೆಸರಿಂದ ಕರೆಯುತ್ತಾರೆ? ಸಾಗರಗಳಲ್ಲಿ ಕಂಡುಬರುವ ಸವಕಳಿ ಪರ್ವತಗಳನ್ನ ಯಾವ ಹೆಸರಿನಿಂದ ಕರೆಯುತ್ತಾರೆ? ಸಾಗರಗಳಲ್ಲಿ ಕಂಡುಬರುವ ಸವಕಳಿ ಪರ್ವತಗಳನ್ನ ಯಾವ ಹೆಸರಿಂದ ಕರೀತಾರೆ ಅಂದ್ರ ಗಯಾಟ್ಸ್ ಅಂತ ಕರೀತಾರೆ ನೋಡಿ. ಸಾಗರಗಳಲ್ಲಿ ಕಂಡುಬರುವ ಸವಕಳಿ ಪರ್ವತಗಳನ್ನ ಗಯಾಟ್ಸ್ ಅಂತ ಕರೀತಾರೆ. ಸಾಗರಗಳಲ್ಲಿ ಕಂಡುಬರುವ ಮೈದಾನವನ್ನ ಯಾವ ಹೆಸರಿಂದ ಕರೀತಾರೆ? ಸಾಗರಗಳಲ್ಲಿ ಕಂಡುಬರುವ ಮೈದಾನವನ್ನ ಯಾವ ಹೆಸರಿಂದ ಕರೀತಾರೆ ಅಂದ್ರ ಅಬಿಸಲ್ ಮೈದಾನ ಅಂತ ಕರೀತಾರೆ ನೋಡಿ. ಅಬಿಸಲ್ ಮೈದಾನ. ಮೈದಾನದಲ್ಲಿ ಒಟ್ಟು 7 ಪ್ರಕಾರದ ಮೈದಾನಗಳನ್ನು ನೋಡ್ತೀವಿ. ಒಂದು ನದಿಯಿಂದ ನಿರ್ಮಾಣಗೊಂಡ ಮೈದಾನವನ್ನ ಸಂಚಯನ ಮೈದಾನ, ಹಿಮ ನದಿಗಳಿಂದ ಬಿಲ್ ಮೈದಾನ, ಮಾರುತಗಳಿಂದ ಲೋಯಸ್ ಮೈದಾನ, ಕರಾವಳಿ ದಂಡೆಯಲ್ಲಿ, ಸಮುದ್ರ ದಂಡೆಯಲ್ಲಿ ಅದು ಕರಾವಳಿ ಮೈದಾನ, ಸಮುದ್ರದ ಆಳದಲ್ಲಿ ಅಬಿಸಲ್ ಮೈದಾನ, ಸರೋವರಗಳಿಂದ ನಿರ್ಮಾಣಗೊಂಡ್ರೆ ಸಿರಿಸ್ ಮೈದಾನ, ಅಂತರ್ಜಲದ ಕಾರ್ಯಾಚರಣೆ ನಿರ್ಮಾಣಗೊಂಡ್ರೆ ಸುಣ್ಣದ ಕಲ್ಲಿನ ಮೈದಾನ ಅಂತ ಕರಿತೀವಿ. ಟೋಟಲ್ ಮೈದಾನದಲ್ಲಿ ಎಷ್ಟು ಪ್ರಕಾರ ಅಂದ್ರ ಅತಿ ಮುಖ್ಯವಾಗಿ 7 ಪ್ರಕಾರದ ಮೈದಾನಗಳನ್ನ ನೋಡ್ತೀವಿ. ಸಾಗರಗಳಲ್ಲಿ ಕಂಡುಬರುವ ಪರ್ವತಗಳನ್ನ ಯಾವ ಹೆಸರಿಂದ ಕರೀತಾರೆ? ಸಾಗರಗಳಲ್ಲಿ ಕಂಡುಬರುವ ಪರ್ವತಗಳನ್ನ ಯಾವ ಹೆಸರಿನಿಂದ ಕರೆಯುತ್ತಾರೆ ಅಂದ್ರೆ ಸಿ ಮೌಂಟೇನ್ ಅಂತ ಕರೀತಾರೆ ನೋಡಿ. ಸಾಗರಗಳಲ್ಲಿ ಕಂಡುಬರುವ ಪರ್ವತಗಳನ್ನ ಸಿ ಮೌಂಟೇನ್ ಎಂದು ಕರೆಯುತ್ತಾರೆ. ವೆರಿ ಇಂಪಾರ್ಟೆಂಟ್. ಸಾಗರಗಳಲ್ಲಿ ಕಂಡುಬರುವ ಪರ್ವತಗಳನ್ನ ಸಿ ಮೌಂಟೇನ್ಸ್ ಅಂತ ಹೇಳಿ ಕರೀತಾರೆ. ಹಿಮನದಿ, ಉಪನದಿ, ನದಿ ಸಂಗಮ, ನದಿ ಪಾತ್ರೆ. ಒಂದು ನದಿ ಹರಿಯುವ ಸಮಯದಲ್ಲಿ ಹಲವಾರು ನದಿಗಳು ಬಂದು ಸೇರುವಂತ ಒಂದು ಸ್ಥಳವನ್ನ, ಒಂದು ನದಿ ಹರಿಯುವ ಸಮಯದಲ್ಲಿ ಹಲವಾರು ನದಿಗಳು
ಒಂದು ಸ್ಥಳದಲ್ಲಿ ಬಂದು ಸೇರಿದರೆ 77% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಸರಿಯಾದಂತ ಉತ್ತರ ಅದನ್ನ ನದಿ ಸಂಗಮ ಅಂತ ಕರಿತೀವಿ. ಉದಾಹರಣೆ ಕೂಡಲ ಸಂಗಮ, ತ್ರಿವೇಣಿ ಸಂಗಮ, ಕೂಡಲಿ ಸಂಗಮ. ಇವೆಲ್ಲ ಏನಂದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ನದಿಗಳು ಒಂದು ಸ್ಥಳದಲ್ಲಿ ಬಂದು ಸೇರಿದರೆ ಅದನ್ನ ಏನ್ ಕರೀತಾರೆ ಅಂದ್ರೆ ನದಿ ಸಂಗಮ ಅಂತ ಕರೀತಾರೆ. ಆ ನದಿ ಸಂಗಮಕ್ಕೆ ಉದಾಹರಣೆ ಕೂಡಲ ಸಂಗಮದಲ್ಲಿ ಕೃಷ್ಣ ಮತ್ತು ಮಲಪ್ರಭಾ ನದಿಗಳು ಒಂದಾಗ್ತವೆ. ತ್ರಿವೇಣಿ ಸಂಗಮ ಗಂಗಾ, ಸರಸ್ವತಿ ಮತ್ತು ಯಮುನಾ ನದಿಗಳು ಒಂದಾಗ್ತವೆ. ಕೂಡಲಿ ಸಂಗಮದಲ್ಲಿ ತುಂಗಾ ಮತ್ತು ಭದ್ರಾ ನದಿಗಳು ಒಂದಾಗ್ತವೆ. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ನದಿಗಳು ನಿರ್ದಿಷ್ಟವಾದ ಸ್ಥಳದಲ್ಲಿ ಬಂದು ಸೇರಿದರೆ ಅದನ್ನು ಏನಂತ ಕರೀತಾರೆ? ನದಿ ಸಂಗಮ ಅಂತ ಕರೀತಾರೆ. ನದಿ ಹರಿಯುವಂತ ಸಮಗ್ರವಾದ ಮಾರ್ಗವನ್ನ ಏನಂತ ಕರೀತಾರೆ? ಎಕ್ಸಲೆಂಟ್, 90% ಕರೆಕ್ಟ್ ಆನ್ಸರ್ ಮಾಡಿ. ನದಿ ಹರಿಯುವ ಸಮಗ್ರವಾದ ಮಾರ್ಗವನ್ನು ಏನಂತ ಕರೀತಾರೆ ಅಂದ್ರೆ ನದಿ ಪಾತ್ರೆ ಅಂತ ಕರೀತಾರೆ. ರಿವರ್ ಬೇಸಿನ್ ಅಂದ್ರೆ ಏನು? ನದಿ ಪಾತ್ರೆ ಅಂದ್ರೆ ಸಮಗ್ರವಾಗಿ ನದಿ ಹರಿಯುವಂತ ಒಂದು ಮಾರ್ಗ ಏನಿದೆಯಲ್ಲ, ಆ ಮಾರ್ಗವನ್ನು ನದಿ ಪಾತ್ರೆ ಅಂತ ಹೇಳಿ ಕರೀತಾರೆ. ಬಾಲ್ಯಾವಸ್ಥೆಯಲ್ಲಿ, ಯೌವನಾವಸ್ಥೆಯಲ್ಲಿ, ಮುಪ್ಪಾವಸ್ಥೆಯಲ್ಲಿ, ಮೇಲಿನ ಎಲ್ಲ ಕ್ರಮಗಳಲ್ಲಿ ನದಿಗಳು ಆಳವಾದ ಜಲಪಾತ ಮತ್ತು ಕಂದರಗಳನ್ನ ಯಾವ ಅವಸ್ಥೆಯಲ್ಲಿ ನಿರ್ಮಾಣ ಮಾಡುತ್ತವೆ? ನದಿಗಳು ಆಳವಾದ ಜಲಪಾತ ಮತ್ತು ಕಂದರಗಳನ್ನ ಯಾವ ಅವಸ್ಥೆಯಲ್ಲಿ ನಿರ್ಮಾಣ ಮಾಡುತ್ತವೆ? ನದಿಗಳು ಆಳವಾದ ಜಲಪಾತ ಮತ್ತು ಕಂದರಗಳನ್ನ ಯಾವ ಸಂದರ್ಭದಲ್ಲಿ ನಿರ್ಮಾಣ ಮಾಡ್ತಾವ ಅಂದ್ರೆ ಬಾಲ್ಯಾವಸ್ಥೆಯಲ್ಲಿ. ನೋಡಿ, ಬಾಲ್ಯಾವಸ್ಥೆಯಲ್ಲಿ. ಯಾಕಂದ್ರೆ ಎತ್ತರ ಪರ್ವತದಲ್ಲಿ ಹುಟ್ಟಿ ಇಳಿಜಾರು ಅನುಸರಿಸಿ ಹರಿಯುವ ಸಿಹಿ ನೀರಿನ ದೊಡ್ಡ ಜಲಧಾರೆಯನ್ನೇ ನದಿ ಅಂತ ಕರಿತೀವಿ. ಸಾಮಾನ್ಯವಾಗಿ ನದಿ ಅಂದ್ರೆ ಎತ್ತರ ಪರ್ವತದಲ್ಲಿ ಹುಡುತ್ತದೆ, ಇಳಿಜಾರು ಅನುಸರಿಸಿ ಸಾಗರ, ಸಮುದ್ರ, ಸರೋವರ ಸೇರುವಂತ ಒಂದು ಸಿಹಿ ನೀರಿನ ಜಲಧಾರೆಯನ್ನೇ ನದಿ. ಆ ನದಿಯ ಬಾಲ್ಯಾವಸ್ಥೆಯಲ್ಲಿ ಆಯಾಕಾರದ ಭೂಸ್ವರೂಪಗಳು, ವಿ ಆಕಾರದ ಭೂಸ್ವರೂಪಗಳು, ಜಲಪಾತಗಳು ಮತ್ತೆ ಕಂದರಗಳು ಸೃಷ್ಟಿಯಾಗ್ತವೆ ನದಿಗಳ ಬಾಲ್ಯಾವಸ್ಥೆಯಲ್ಲಿ. ನದಿಗಳ ಯೌವನಾವಸ್ಥೆಯಲ್ಲಿ ಎತ್ತಿನ ಕೊಂಬಿನಾಕಾರದ ಭೂಸ್ವರೂಪಗಳು ಮತ್ತು ನಾಯಿಕೊಡಿ ಆಕಾರದ ಭೂಸ್ವರೂಪಗಳು ನಿರ್ಮಾಣ ಆಗ್ತವೆ. ನದಿಯ ಮುಪ್ಪಾವಸ್ಥೆಯಲ್ಲಿ ನದಿ ಮುಖಜ ಭೂಮಿ ನಿರ್ಮಾಣ ಆಗ್ತದೆ. ನದಿ ಸಾಗರ, ಸಮುದ್ರ, ಸರೋವರ ಸೇರುವಾಗ ತನ್ನ ಮುಖದಲ್ಲಿ ನಿರ್ಮಾಣ ಮಾಡುವ ಭೂಮಿಯನ್ನ ನದಿ ಮುಖಜ ಭೂಮಿ ಅಂತ ಕರಿತೀವಿ. ನದಿ ಸಾಗರ, ಸಮುದ್ರ, ಸರೋವರ ಸೇರುವಾಗ ತನ್ನ ಮುಖದಲ್ಲಿ ನಿರ್ಮಾಣ ಮಾಡುವ ಭೂಮಿಯನ್ನ ನದಿ ಮುಖಜ ಭೂಮಿ ಅಂತ ಹೇಳಿ ಕರಿತೀವಿ. ಆ ನದಿ ಮುಖಜ ಭೂಮಿ ನೋಡ್ಲಕ್ ಹೆಂಗಿರ್ತಾವಂದ್ರ 3 ತರದ ನದಿ ಮುಖಜ ಭೂಮಿಗಳದಾವೆ. ಆ 3 ತರದ ನದಿ ಮುಖಜ ಭೂಮಿಗಳು ಯಾವಂದ್ರೆ, ಒಂದು ತ್ರಿಕೋನಾಕಾರದ ನದಿ ಮುಖಜ ಭೂಮಿ, ಆಮೇಲೆ ಚೂಪಾಕಾರದ ಮುಖಜ ಭೂಮಿ, ಮತ್ತೆ ಇನ್ನೊಂದು ಪಕ್ಷಿಪಾದಾಕಾರದ ನದಿ ಮುಖಜ ಭೂಮಿ. ಪಕ್ಷಿಪಾದಾಕಾರ, ಚೂಪಾಕಾರ ಮತ್ತೆ ತ್ರಿಕೋನಾಕಾರದ ನದಿ ಮುಖಜ ಭೂಮಿಗಳು ನಿರ್ಮಾಣ ಆಗ್ತವೆ. ನದಿಗಳು ಸಾಗರ, ಸಮುದ್ರ, ಸರೋವರ ಸೇರುವಾಗ ತನ್ನ ಮುಖದಲ್ಲಿ ನಿರ್ಮಾಣ ಮಾಡುವ ಭೂಮಿಯನ್ನ ನದಿ ಮುಖಜ ಭೂಮಿ, ಅದು ಚೂಪಾಕಾರ, ತ್ರಿಕೋನಾಕಾರ ಮತ್ತೆ ಪಕ್ಷಿಪಾದಾಕಾರದ ನದಿ ಮುಖಜ ಭೂಮಿಗಳು ಸೃಷ್ಟಿಯಾಗ್ತವೆ. ನಿರಂತರ ಮಾರುತಗಳು, ಮಾನ್ಸೂನ್ ಮಾರುತಗಳು, ಸ್ಥಳೀಯ ಮಾರುತಗಳು, ಅನಿಶ್ಚಿತ ಮಾರುತಗಳು. ಸೈಕ್ಲೋನ್ ಯಾವ ಮಾರುತದ ಒಂದು ಭಾಗವಾಗಿದೆ? ಎಂಬುದು ಯಾವ ಮಾರುತದ ಒಂದು ಭಾಗವಾಗಿದೆ? ಸೈಕ್ಲೋನ್ ಅಂತ ಕರಿತೀವಲ್ಲ ನಾವು. ಸೈಕ್ಲೋನ್ ಅನ್ನುವುದು ಯಾವ ಮಾರುತದ ಒಂದು ಭಾಗವಾಗಿದೆ? ಸೈಕ್ಲೋನ್ ಯಾವ ಮಾರುತದ ಒಂದು ಭಾಗ ಅಂದ್ರ ಅನಿಶ್ಚಿತ ಮಾರುತದ ಒಂದು ಭಾಗ. ನೋಡಿ, ಸೈಕ್ಲೋನ್ ಅಂದ್ರೂ ಒಂದೇ, ಚಂಡಮಾರುತಗಳಂದ್ರೂ ಒಂದೇ. ಆ ಚಂಡಮಾರುತಗಳು ಅನಿಶ್ಚಿತ ಮಾರುತಗಳ ಒಂದು ಭಾಗವಾಗಿದೆ. ನೋಡಿ, ಸೈಕ್ಲೋನ್ ಅಥವಾ ಚಂಡಮಾರುತಗಳು ಅನಿಶ್ಚಿತ ಮಾರುತದ ಒಂದು ಭಾಗವಾಗಿದೆ. ವರ್ಷ ಪೂರ್ತಿ ಹೆಚ್ಚು ಒತ್ತಡ ಪಟ್ಟಿಯಿಂದ ಕಡಿಮೆ ಒತ್ತಡ ಪಟ್ಟಿಯ ಕಡೆಗೆ ಚಲಿಸುವ ಮಾರುತಗಳನ್ನ, ವರ್ಷ ಪೂರ್ತಿ
ಹೆಚ್ಚು ಒತ್ತಡ ಪಟ್ಟಿಯಿಂದ ಕಡಿಮೆ ಒತ್ತಡ ಪಟ್ಟಿಯ ಚಲಿಸುವ ಮಾರುತಗಳನ್ನ ಏನೆಂದು ಕರೆಯುತ್ತಾರೆ? ವರ್ಷ ಪೂರ್ತಿ ಹೆಚ್ಚು ಒತ್ತಡ ಪಟ್ಟಿಯಿಂದ ಕಡಿಮೆ ಒತ್ತಡ ಪಟ್ಟಿಯ ಕಡೆಗೆ ಚಲಿಸುವ ಮಾರುತಗಳನ್ನ ನಿರಂತರ ಮಾರುತಗಳು ಅಂತ ಕರೀತಾರೆ. ಗ್ಲೋಬಲ್ ವಿಂಡ್ಸ್ ಅಂತ ಕರೀತಾರೆ. ಗ್ಲೋಬಲ್ ವಿಂಡ್ಸ್ ಅಂದ್ರೆ ಒಂದೇ, ಜಾಗತಿಕ ಮಾರುತಗಳಂದ್ರು ಒಂದೇ, ನಿರಂತರ ಮಾರುತಗಳಂದ್ರು ಒಂದೇ. ವರ್ಷ ಪೂರ್ತಿ ಹೆಚ್ಚು ಒತ್ತಡ ಪಟ್ಟಿಯಿಂದ ಕಡಿಮೆ ಒತ್ತಡ ಪಟ್ಟಿಯ ಕಡೆಗೆ ಚಲಿಸುವ ಮಾರುತಗಳೇ ನಿರಂತರ ಮಾರುತಗಳು. ನಿರಂತರ ಮಾರುತಗಳು. ರಾಜಸ್ಥಾನದಲ್ಲಿ ಲೂ, ಪಂಜಾಬದಲ್ಲಿ ನಾರ್ವೆಸ್ಟಾರ್, ಉತ್ತರ ಪ್ರದೇಶದಲ್ಲಿ ಆಂಡೀಸ್, ಪಶ್ಚಿಮ ಬಂಗಾಳದಲ್ಲಿ ಕಾಲ ಬೈಸಾಖಿ, ಅಮೆರಿಕ ದೇಶದ ಉತ್ತರ ಅಮೆರಿಕದ ರಾಕಿ ಪರ್ವತಗಳಲ್ಲಿ ಚಿನುಕ್, ಇದು ಯಾವ ಮಾರುತಗಳಿಗೆ ಉದಾಹರಣೆಯಾಗಿವೆ? ಉತ್ತರ ಅಮೆರಿಕದ ರಾಕಿ ಪರ್ವತಗಳಲ್ಲಿ ಚಿನುಕ್ ಅಂತ ಕರೀತಾರೆ. ಆ ಚಿನುಕ್ ಎನಿಸಿಕೊಂಡವು ಯಾವಂದ್ರ ಸ್ಥಳೀಯ ಮಾರುತಗಳು. 2017 ಪಂಚಾಯತಿ ಡೆವಲಪ್ಮೆಂಟ್ ಆಫೀಸರ್ PDO ಕೇಳಿದಂತ ಪ್ರಶ್ನೆ, ಚಿನುಕ್ ಅಂದ್ರೆ ಏನು? ಹಿಮ ಅಬುಕ್ ಅಂತ ಅರ್ಥ. ಹಿಮಭಕ್ಷಕ, ಹಿಮವನ್ನು ನುಂಗುತ್ತದೆ. ಆ ಹಿಮವನ್ನು ನುಂಗುವಂತ ಒಂದು ಪರ್ವತ ಏನು ಮಾರುತಗಳಿಗೆ ಏನಂತ ಕರೀತಾರೆ ಅಂದ್ರೆ ಅದು ಚಿನುಕ್ ಅಂತ ಕರೀತಾರೆ. ಆ ಚಿನುಕ್ ಎಲ್ಲಿ ಅಂತಂದ್ರೆ ಉತ್ತರ ಅಮೆರಿಕದ ರಾಕಿ ಪರ್ವತಗಳಲ್ಲಿ ಅವುಗಳನ್ನ ಚಿನುಕ್ ಅಂತ ಕರೀತಾರೆ. ಅಗ್ನಿಶಿಲೆ, ಪದರು ಶಿಲೆ, ರೂಪಾಂತರ ಶಿಲೆ, ಮಿಶ್ರ ಶಿಲೆ. ಚಿನ್ನ ಯಾವ ಶಿಲೆಗೆ ಉದಾಹರಣೆಯಾಗಿದೆ? ಚಿನ್ನ ಎಂಬುದು ಯಾವ ಶಿಲೆಗೆ ಉದಾಹರಣೆಯಾಗಿದೆ? ಚಿನ್ನ ಇದು ಯಾವ ಶಿಲೆಗೆ ಉದಾಹರಣೆಯಾಗಿದೆ? ಚಿನ್ನ, ಬಂಗಾರ ಎಂಬುದು ಯಾವ ಶಿಲೆಗೆ ಉದಾಹರಣೆಯಾಗಿದೆ? ಚಿನ್ನ ಎಂಬುದು ಅಗ್ನಿಶಿಲೆಗೆ ಉದಾಹರಣೆಯಾಗಿದೆ ನೋಡಿ. ಇಗ್ನಿಸಿಯಸ್ ರಾಕ್ಸ್ ಇದೆಯಲ್ಲ, ಅಗ್ನಿಶಿಲೆಗೆ ಚಿನ್ನ ಉದಾಹರಣೆಯಾಗಿದೆ. ಚಿನ್ನ ಎಂಬುದು ಯಾವ ಶಿಲೆಗೆ ಉದಾಹರಣೆ ಅಂದ್ರ ಅಗ್ನಿಶಿಲೆ. ಗ್ಯಾಬ್ರೋ ಅನ್ನುವಂತ ಶಿಲೆ ಕೇಳಿರಿ ಹೆಸರ? ಗ್ಯಾಬ್ರೋ. ಗ್ಯಾಬ್ರೋ ಎಂಬುದು ಯಾವ ಶಿಲೆಗೆ ಉದಾಹರಣೆಯಾಗಿದೆ? ಗ್ಯಾಬ್ರೋ ಎಂಬುದು 2010ರಲ್ಲಿ KS ಕೇಳಿದಂತ ಪ್ರಶ್ನೆ ಇದು. ಗ್ಯಾಬ್ರೋ ಯಾವ ಶಿಲೆಗೆ ಉದಾಹರಣೆಯಾಗಿದೆ ಅಂದ್ರೆ ಸೇಮ್ ಅಗ್ನಿಶಿಲೆಗೆ ಉದಾಹರಣೆಯಾಗಿದೆ ನೋಡಿ. ಅಗ್ನಿಶಿಲೆಗೆ ಉದಾಹರಣೆ ಯಾವ್ದಂದ್ರೆ ಗ್ಯಾಬ್ರೋ. ಗ್ಯಾಬ್ರೋ ಅಗ್ನಿಶಿಲೆಯಲ್ಲಿ ಯಾವ ಶಿಲೆ ಅಂತ ಕೇಳ್ತಾನೆ? ಎಕ್ಸಲೆಂಟ್. ಅಂತಃಸರಣ ಶಿಲೆಗೆ ಉದಾಹರಣೆಯಾಗಿದೆ ನೋಡಿ. ಅಂತಃಸರಣ ಶಿಲೆ. ಯಾಕಂದ್ರೆ ಅಗ್ನಿಶಿಲೆಯಲ್ಲಿ 2 ಪ್ರಕಾರ, ಒಂದು ಇಂಟರ್ನಲ್, ಇನ್ನೊಂದು ಎಕ್ಸ್ಟರ್ನಲ್ ಅಂತ ಕರೀತಾರೆ. ಅಂತಃಸರಣ ಅಗ್ನಿಶಿಲೆ, ಇನ್ನೊಂದು ಬಹಿರ್ಸರಣ ಅಗ್ನಿಶಿಲೆ ಅಂತ ಕರೀತಾರೆ. ಅಂತಃಸರಣ ಅಗ್ನಿಶಿಲೆ ಅಂತಂದ್ರ ಒಂದು ಡಿಯೋರೈಟ್, ಇನ್ನೊಂದು ಗ್ಯಾಬ್ರೋ, ಇನ್ನೊಂದು ಗ್ರಾನೈಟ್. ಅವುಗಳನ್ನ ಪ್ರಾಥಮಿಕ ಶಿಲೆಗಳಂತ ಹೇಳಿ ಕರೀತಾರೆ. ಈ ಕೆಳಗಿನ ಯಾವ ಶಿಲೆಯನ್ನ ಕಣಶಿಲೆ ಅಂತ ಕರೀತಾರೆ? ಯಾವ ಶಿಲೆಯನ್ನ ಕಣಶಿಲೆ ಎನ್ನುವರು? ಎಕ್ಸಲೆಂಟ್. ದ್ವಿತೀಯ ಶಿಲೆ ನೋಡಿ. ಪದರು ಶಿಲೆ ಅಂದ್ರು ಒಂದೇ, ದ್ವಿತೀಯ ಶಿಲೆ ಅಂದ್ರು ಒಂದೇ. ಇದನ್ನ ಜಲಜ ಶಿಲೆ ಅಂತ ಕರೀತಾರೆ. ಜಲಜ ಶಿಲೆ ಅಂದ್ರು ಒಂದೇ, ಕಣಶಿಲೆ ಅಂದ್ರು ಒಂದೇ, ದ್ವಿತೀಯ ಶಿಲೆ ಅಂದ್ರು ಒಂದೇ. ಇದನ್ನೇ ಪದರು ಶಿಲೆ ಅಂತ ಹೇಳಿ ಕರೀತಾರೆ. ಪದರು ಶಿಲೆ. ಅಕ್ಷೆ, ಕಕ್ಷೆ, ಅಕ್ಷಾಂಶ, ರೇಖಾಂಶ. ಭೂಮಿಯ ಮಧ್ಯೆ 2 ಸ್ಥಳಗಳ ನಡುವಿನ ಸಮಯವನ್ನು ತಿಳಿಯಲು ಇದರ ಮೇಲೆ ಅವಲಂಬನೆಯಾಗಿದೆ. ಭೂಮಿಯ ಮೇಲೆ ಸಮಯವನ್ನು ತಿಳಿಯಲು, 2 ಸ್ಥಳಗಳ ನಡುವಿನ ಸಮಯವನ್ನು ತಿಳಿಯಲು ಇದರ ಮೇಲೆ ನಾವು ಅವಲಂಬನೆಯಾಗಿದ್ದೇವೆ. ಯಾವುದರ ಮೇಲೆ? ಸ್ಥಳಗಳ ನಡುವಿನ ಅಂತರವನ್ನು ತಿಳಿಯಲು ಅಕ್ಷಾಂಶ ಆದರೆ, 2 ಸ್ಥಳಗಳ ನಡುವಿನ ಏನು ಸಮಯವನ್ನು ತಿಳಿಯಲು ರೇಖಾಂಶದ ಮೇಲೆ ನಾವು ಅವಲಂಬನೆಯಾಗಿವಿ. ಈ ಸದ್ಯ ನಾವು ಭಾರತ ದೇಶದಲ್ಲಿ ಸಮಯ ಇವತ್ತೇನಪ್ಪಾ ಅಂದ್ರೆ 7:22 ಆಗ್ಯದ ಅಂದ್ರ ಇಂಗ್ಲೆಂಡ್ ದಲ್ಲಿ ಎಷ್ಟಾಗಿರಬಹುದು ಸಮಯ, ಅಥವಾ ಜಪಾನ್ ದೇಶದಲ್ಲಿ ಎಷ್ಟಾಗಿರಬಹುದು ಸಮಯ,
ಚೀನಾ ದೇಶದಲ್ಲಿ ಎಷ್ಟಾಗಿರ್ಬೋದು ಸಮಯ ಅಂತ ಹೇಳಿ ನಾವು ಕುಂತಲ್ಲಿ ನಾವು ಆಲೋಚನೆ ಮಾಡಕತ್ತೀವಿ ಅಂದ್ರ ಆಲೋಚನೆ ಎದ್ರ ಮೇಲೆ ಡಿಪೆಂಡ್ ಆಗ್ಬೇಕು ಅಂದ್ರ ರೇಖಾಂಶಗಳ ಮೇಲೆ ಡಿಪೆಂಡ್ ಆಗ್ತದೆ. ಹೌದಲ್ಲ? ಈಗ ನಾವು ವಿಚಾರ ಮಾಡ್ತಿರ್ತೀವಿ, ನಮ್ಮಲ್ಲಿ 7 ಗಂಟೆ 22 ನಿಮಿಷ ಆಗ್ಯದ ಅಂದ್ರ ಅಮೆರಿಕ ದೇಶದಲ್ಲಿ 7 ಗಂಟೆ 20 ನಿಮಿಷ ಆಗ್ಯದೇನೋ, ಅಥವಾ ಇಂಗ್ಲೆಂಡ್ ದೇಶದಲ್ಲಿ 7 ಗಂಟೆ 20 ನಿಮಿಷ ಆಗಿದೆನೋ, ಅಥವಾ ಜಪಾನ್ ದೇಶದಲ್ಲಿ 7 ಗಂಟೆ 20 ನಿಮಿಷ ಆಗಿದೆನೋ. ಯಾವ ಇವೆಲ್ಲ ಎಲ್ಲ ನಾವು ನಿಮ್ಮವರೇ ಸುಮ್ಮರು. ಹೌದಲ್ಲ? ಅಲ್ಲೆಲ್ಲ ಸಮಯ ಎಷ್ಟು ಗಂಟೆ ಆಗಿದೆ ಅಂತ ನಿರ್ಧಾರ ಮಾಡೋದೇನಪ್ಪಾ ಅಂತಂದ್ರ ಅದು ರೇಖಾಂಶ ಆಗಿರುತ್ತದೆ. ಉಗಂಡ ನಿಮ್ಮ ಆಯಿ ಊರು ಅನ್ನೋದು ರೇಖಾಂಶ. ನೋಡಿ, ರೇಖಾಂಶ ಅಂದ್ರ ಭೂಮಿಯ ಮೇಲೆ ಸಮಯವನ್ನು ನಿರ್ಧಾರ ಮಾಡಲು ಭೂಮಿಯ ಮೇಲೆ ಸಮಯ ನಿರ್ಧಾರ ಮಾಡಲು ಆ ಉತ್ತರದಿಂದ ದಕ್ಷಿಣಕ್ಕೆ ಎಳೆದ ಕಾಲ್ಪನಿಕ ರೇಖೆಗೆ ಏನಂತ ಕರಿತೀವಿ ಅಂದ್ರ ರೇಖಾಂಶ ಅಂತ ಹೇಳಿ ಕರಿತೀವಿ. ಸೀಮಾ ವಲಯ, ಎಸ್ತನೋಸ್ಫಿಯರ್, ಇನ್ನರ್ ಕೋರ್, ಸಿಯಾಲ್ ವಲಯ. ಯಾವ ವಲಯವನ್ನು ಭೂಕಂಪಗಳು ಮತ್ತು ಜ್ವಾಲಾಮುಖಿಗಳು ಸಂಭವಿಸುವ ವಲಯ ಅಂತ ಕರೀತಾರೆ? ಯಾವ ವಲಯವನ್ನ ಭೂಕಂಪ ಮತ್ತು ಸುನಾಮಿಗಳು ಸಂಭವಿಸುವಂತ ವಲಯ ಅಂತ ಕರೀತಾರೆ? ಯಾವ ವಲಯವನ್ನ ಭೂಕಂಪ ಹಾಗೂ ಸುನಾಮಿಗಳು ಸಂಭವಿಸುವ ವಲಯ ಅಂತ ಕರೀತಾರೆ ಅಂದ್ರ ಸರಿಯಾದಂತ ಉತ್ತರ ಎಸ್ತನೋಸ್ಫಿಯರ್. ನೋಡಿ, ಎಸ್ತನೋಸ್ಫಿಯರ್. ABCD DBAC BDAC DABC. ಭೂಮಿಯ ಮೇಲಿನಿಂದ ಕೆಳಗಿನವರೆಗೆ ಭೂಮಿಯ ಅನುಕ್ರಮದ ವಲಯಗಳನ್ನು ನೋಡಿದಾಗ, ಭೂಮಿಯ ಮೇಲಿನಿಂದ ಕೆಳಗಿನವರೆಗೆ ಭೂಮಿಯ ಅನುಕ್ರಮ ವಲಯಗಳನ್ನು ನೋಡಿದಾಗ, ಭೂಮಿಯ ಅನುಕ್ರಮ ವಲಯಗಳನ್ನು ನೋಡಿದಾಗ 49% ಮಾತ್ರ ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಇಲ್ಲಿ ಒಂಚೂರು ನೋಡಿ, ಇದು ನೋಡಿ, ಭೂಮಿಯ ಮೇಲಿನ ರಚನೆಯ ನೋಡಿದಾಗ 3 ವಲಯಗಳನ್ನಾಗಿ ಗುರುತಿಸ್ತೀವಿ. ಒಂದು ಸಿಯಾಲ್ ವಲಯ, ಇನ್ನೊಂದು ಸೀಮಾ ವಲಯ, ಎಸ್ತನೋಸ್ಫಿಯರ್ ಮತ್ತು ಮಿಸೋಸ್ಫಿಯರ್, ಔಟರ್ ಕೋರ್ ಅಂಡ್ ಇನ್ನರ್ ಕೋರ್. ಫಸ್ಟ್ ಯಾವುದು? ಸಿಯಾಲ್ ವಲಯ. ಎರಡನೇದ್ದು ಸೀಮಾ ವಲಯ, ಎಸ್ತನೋಸ್ಫಿಯರ್, ಮಿಸೋಸ್ಫಿಯರ್, ಔಟರ್ ಕೋರ್ ಅಂಡ್ ಇನ್ನರ್ ಕೋರ್. ಈಗ ಫಸ್ಟ್ ಯಾವುದು? ಸಿಯಾಲ್ ವಲಯ, ಡಿ ಫಸ್ಟ್. ಅದಾದ್ಮೇಲೆ ಸೀಮಾ ವಲಯ ಎ, ಎಸ್ತನೋಸ್ಫಿಯರ್ ಬಿ, ಆಮೇಲೆ ಇನ್ನರ್ ಕೋರ್ ಸಿ. ಕರೆಕ್ಟಾ? DABC ಕರೆಕ್ಟ್ ಆನ್ಸರ್. ಈ ತರ ಮ್ಯಾಚ್ ದ ಫಾಲೋವಿಂಗ್ಸ್ ಕ್ವಶನ್ ಕೇಳ್ತಾನೆ, ಅಥವಾ ಅನುಕ್ರಮವಾಗಿ ಬರ್ರಿ ಅಂತ ಕ್ವಶನ್ ಕೇಳ್ತಾನೆ. ಟಾಲೆಮಿ, ಎರಾಸ್ತಾನಿಸ್, ಅಲೆಕ್ಸಾಂಡರ್ ವಾನ್ ಹುಂಬೋಲ್ಟ್, ಗೆಲಿಲಿಯೋ. ಭೂಮಿಯ ಮೇಲೆ ಮೊಟ್ಟ ಮೊದಲ ಬಾರಿಗೆ ಅಕ್ಷಾಂಶ ಮತ್ತು ರೇಖಾಂಶಗಳ ಕಲ್ಪನೆ ಕೊಟ್ಟವರು ಯಾರು? ಅಕ್ಷಾಂಶ ಮತ್ತು ರೇಖಾಂಶಗಳ ಕಲ್ಪನೆ ಕೊಟ್ಟವರು ಯಾರು? ಭೂಮಿಯ ಮೇಲೆ ಮೊಟ್ಟ ಮೊದಲ ಬಾರಿಗೆ
ಅಕ್ಷಾಂಶ ಮತ್ತು ರೇಖಾಂಶಗಳ ಕಲ್ಪನೆ ಕೊಟ್ಟವರು ಯಾರಂದ್ರ ಎರಾಸ್ತಾನಿಸ್ ನೋಡಿ. ಎರಾಸ್ತಾನಿಸ್. ಯಾರನ್ನು ಭೂಗೋಳಶಾಸ್ತ್ರದ ಪಿತಾಮಹ ಎಂದು ಕರೆಯುತ್ತಾರೆ? ಯಾರನ್ನು ಭೂಗೋಳಶಾಸ್ತ್ರದ ಪಿತಾಮಹ ಎಂದು ಕರೆಯುತ್ತಾರೆ? ಫಾದರ್ ಆಫ್ ಜಿಯೋಗ್ರಫಿ. ಯಾರನ್ನು ಭೂಗೋಳಶಾಸ್ತ್ರದ ಪಿತಾಮಹ ಎಂದು ಕರೆಯುತ್ತಾರೆ ಅಂದ್ರೆ ಎರಾಸ್ತಾನಿಸ್ ನೋಡಿ. ಎರಾಸ್ತಾನಿಸ್ ಅವರನ್ನ ಭೂಗೋಳಶಾಸ್ತ್ರದ ಪಿತಾಮಹ ಅಂತ ಕರೆದ್ರೆ ಆಧುನಿಕ ಭೂಗೋಳಶಾಸ್ತ್ರದ ಪಿತಾಮಹ ಯಾರಂದ್ರೆ ಅಲೆಕ್ಸಾಂಡರ್ ವಾನ್ ಹಂಬೋಲ್ಟ್. ಆಧುನಿಕ ಭೂಗೋಳಶಾಸ್ತ್ರದ ಪಿತಾಮಹ ಅಂದ್ರ ಅಲೆಕ್ಸಾಂಡರ್ ವಾನ್ ಹಂಬೋಲ್ಟ್. ಬರೇ ಭೂಗೋಳಶಾಸ್ತ್ರದ ಪಿತಾಮಹ ಯಾರಂದ್ರೆ ಎರಾಸ್ತಾನಿಸ್. ಇದರಲ್ಲಿ ಭೂಕೇಂದ್ರ ಸಿದ್ಧಾಂತವನ್ನು ಮಂಡಿಸಿದವರು ಯಾರು? ಭೂಕೇಂದ್ರ ಸಿದ್ಧಾಂತವನ್ನು ಮಂಡಿಸಿದವರು ಯಾರು? ಭೂಕೇಂದ್ರ ಸಿದ್ಧಾಂತವನ್ನು ಮಂಡಿಸಿದವರು ಯಾರು? ಯಾರು ಭೂಕೇಂದ್ರ ಸಿದ್ಧಾಂತವನ್ನು ಮಂಡಿಸಿದರು? ಭೂಕೇಂದ್ರ ಸಿದ್ಧಾಂತವನ್ನು ಮಂಡಿಸಿದವರು ಯಾರಂದ್ರ ಟಾಲೆಮಿ ನೋಡಿ. ಸೂರ್ಯ ಕೇಂದ್ರ ಸಿದ್ಧಾಂತವನ್ನು ಮಂಡಿಸಿದವರು ಕೋಪರ್ನಿಕಸ್. ಸೂರ್ಯ ಕೇಂದ್ರ ಸಿದ್ಧಾಂತ ಮಂಡಿಸಿದವರು ಕೋಪರ್ನಿಕಸ್. ಎರಡು ಸಿದ್ಧಾಂತಗಳನ್ನು ನೋಡ್ತೀವಿ ನಾವು, ಜಿಯೋ ಸೆಂಟ್ರಲ್ ಥಿಯರಿ ಅಂಡ್ ಸನ್ ಸೆಂಟ್ರಲ್ ಥಿಯರಿ. ಜಿಯೋ ಸೆಂಟ್ರಲ್ ಥಿಯರಿ ಅಂತಂದ್ರೆ ಟಾಲೆಮಿ. ಸನ್ ಸೆಂಟ್ರಲ್ ಥಿಯರಿಯನ್ನು ಮಂಡಿಸಿದವರು ಯಾರಂದ್ರೆ ಕೋಪರ್ನಿಕಸ್. ಅಲ್ಲ, ಟಾಲೆಮಿ ಏನಂತಂದ್ರೆ ಭೂಮಿನೇ ಕೇಂದ್ರ ಬಿಂದು, ಭೂಮಿ ಸುತ್ತಲೂ ಸೂರ್ಯ ಸುತ್ತನ ಅಂತ ನಾವು. ಅದಕ್ಕೆ ಯಾರು ಕೋಪರ್ನಿಕಸ್ ಅಂತನ ಅಲ್ಲ, ಸೂರ್ಯ ಕೇಂದ್ರ, ಸೂರ್ಯನ ಸುತ್ತಲೂ ಇತರೆ ಆಕಾಶಕಾಯಗಳು ಸುತ್ತುತ್ತವೆ, ಇತರೆ ಗ್ರಹಗಳು ಉಪಗ್ರಹಗಳು ಅವೆಲ್ಲ ಏನ್ ಮಾಡ್ತಾವ ಅಂದ್ರೆ ಸುತ್ತವ ಅಂತ ಹೇಳಿದವರು ಯಾರಂದ್ರೆ ಕೋಪರ್ನಿಕಸ್. ಎರಡು ಸಿದ್ಧಾಂತಗಳನ್ನು ನೋಡ್ತೀವಿ, ಒಂದು ಸೂರ್ಯ ಕೇಂದ್ರ ಸಿದ್ಧಾಂತ, ಇನ್ನೊಂದು ಭೂಕೇಂದ್ರ ಸಿದ್ಧಾಂತ ಅಂತ ಹೇಳಿ. ಇದರಲ್ಲಿ ಜಿಯೋಗ್ರಫಿ ಎಂಬ ಗ್ರಂಥವನ್ನು ಬರೆದವರು ಯಾರು? ಇದರಲ್ಲಿ ಜಿಯೋಗ್ರಫಿ ಎಂಬ ಗ್ರಂಥವನ್ನು ಬರೆದವರು ಯಾರು? ಟಾಲೆಮಿ ರೈಟ್ ಆನ್ಸರ್ ನೋಡಿ. ಟಾಲೆಮಿ ಬರೆದಂತ ಪ್ರಸಿದ್ಧವಾದ ಕೃತಿ ಜಿಯೋಗ್ರಫಿ. ಆ ಜಿಯೋಗ್ರಫಿ ಅನ್ನುವಂತ ಕೃತಿಯಲ್ಲಿ ಅವರೆಲ್ಲ ಹೇಳ್ತಾರೆ ಭೂಕೇಂದ್ರ ಸಿದ್ಧಾಂತ ಮಂಡಿಸ್ತಾರೆ. ಭೂಕೇಂದ್ರ ಸಿದ್ಧಾಂತ ಅಂದ್ರೆ ಭೂಮಿ ಕೇಂದ್ರ, ಭೂಮಿ ಸುತ್ತಲೂ ಇರ್ತಾರೆ, ಆಕಾಶಕಾಯಗಳು ಸುತ್ತುತ್ತವೆ ಅಂತ ಹೇಳಿದವರು ಯಾರಂದ್ರ ಟಾಲೆಮಿ. ಚಿನ್ನ, ತಾಮ್ರ, ಬೆಳ್ಳಿ, ಕಲ್ಲಿದ್ದಲು. ಇದರಲ್ಲಿ ಯಾವ ಲೋಹ ಇಂಧನ ರೂಪವಾಗಿ ಬಳಕೆಯಾಗುತ್ತದೆ? ಇದರಲ್ಲಿ ಯಾವ ಲೋಹ ಇಂಧನ ರೂಪವಾಗಿ ಬಳಕೆಯಾಗುತ್ತದೆ? ಇದು ಬಹಳ ಸರಿ ರಿಪೀಟ್ ಆಗಿರುವಂತ ಪ್ರಶ್ನೆ ನೋಡಿ. ಸರಿಯಾದಂತ ಉತ್ತರ ಕಲ್ಲಿದ್ದಲು ರೈಟ್ ಆನ್ಸರ್. ಪಿಡಿ 2017ರಲ್ಲಿ ಕೇಳಿದ ಪ್ರಶ್ನೆ, ಇಂಗಾಲದ ಬಹುರೂಪ ಯಾವುದು? ಇಂಗಾಲದ ಬಹುರೂಪ ಯಾವುದು? ವೆರಿ ಗುಡ್, 90% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಇಂಗಾಲದ ಬಹುರೂಪ ಯಾವಂದ್ರೆ ಕಲ್ಲಿದ್ದಲು. ಅದಕ್ಕೆ ಆ ಕಲ್ಲಿದ್ದಲದಲ್ಲಿರುವಂತ ಇಂಗಾಲಕ್ಕೆ ಅನುಸಾರವಾಗಿ 4 ತರದ ಕಲ್ಲಿದ್ದಲುಗಳು ನೋಡ್ತೀವಿ. ಒಂದು ಆಂಥ್ರಸೈಟ, ಬಿಟುಮಿನಸ, ಲಿಗ್ನೈಟ ಮತ್ತು ಫೀಟ್ ಅಂತ ಹೇಳಿ 4 ತರದ ಕಲ್ಲಿದ್ದಲುಗಳನ್ನು ನೋಡ್ತೀವಿ. ಕಲ್ಲಿದ್ದಲು ಎಂತ ಒಂದು ಲೋಹ ಅಂತಂದ್ರೆ ಇದೊಂದು ದ್ವಿತೀಯ ಲೋಹ ಅಂತ ಕರೀತಾರೆ, ಕಣ ಲೋಹ ಅಂತ ಕರೀತಾರೆ, ಅಥವಾ ಇದು ಜಲಜ ಶಿಲೆ ಅಂತ ಹೇಳಿ ಕರೀತಾರೆ. ಓಕೆ. ಭೂಮಿಯ ಮೇಲೆ ಮಾನವ ಆವಿಷ್ಕಾರ ಮಾಡಿದ ಪ್ರಥಮ ಲೋಹ ಯಾವುದು? ಭೂಮಿಯ ಮೇಲೆ ಮಾನವ ಆವಿಷ್ಕಾರ ಮಾಡಿದ ಪ್ರಥಮ ಲೋಹ ಯಾವುದು? ವೆರಿ ಗುಡ್, 49% ರಾಂಗ್ ಹಾಕಿದ್ದೀರಿ, 48% ಮಾತ್ರ ಸರಿ ಮಾಡಿದ್ದೀರಿ. 47% ರೈಟ್ ಆನ್ಸರ್. ಚಿನ್ನ ನೋಡಿ, ಭೂಮಿಯ ಮೇಲೆ ಮಾನವ ಆವಿಷ್ಕಾರ ಮಾಡಿದ ಪ್ರಥಮ ಲೋಹ ಅಂದ್ರೆ ಚಿನ್ನ. ಭೂಮಿಯ ಮೇಲೆ ಮಾನವ ಆವಿಷ್ಕಾರ ಮಾಡಿದ ಪ್ರಥಮ ಲೋಹ ಅಂದ್ರೆ ಚಿನ್ನ, ಬಟ್ ಬಳಕೆ ಮಾಡಿದ ಲೋಹ ಅಂದ್ರೆ ತಾಮ್ರ. ಭೂಮಿಯ ಮೇಲೆ ಮಾನವ ಆವಿಷ್ಕಾರ ಮಾಡಿದ ಪ್ರಥಮ ಲೋಹ ಅಂದ್ರೆ ಚಿನ್ನ, ಬಳಕೆ ಮಾಡಿದ ಲೋಹ ಅಂದ್ರ ತಾಮ್ರ. ಆಮ್ರ ಅಂತ ಬರೆದ್ರಿ, ತಾಮ್ರ ಅಂತ ಬರ್ಕೊಳ್ಳಿ. ಡಿಮೋಸ್ ಮತ್ತು ಫೋಬಸ್ ಇದರ ಉಪಗ್ರಹಗಳಾಗಿವೆ. ಭೂಮಿಯ ಅವಳಿ ಗ್ರಹ ಎಂದು ಕರೆಯುತ್ತಾರೆ. ಅಂಗಾರಕ, ಕುಜ,
ಕೆಂಪು ಗ್ರಹ ಯುದ್ಧ ದೇವತೆ ಎಂದು ಕರೆಯುತ್ತಾರೆ. ಎ ಮಾತ್ರ ಸರಿಯಾಗಿದೆ, ಎ ಬಿ ಮಾತ್ರ ಸರಿಯಾಗಿದೆ, ಎ ಸಿ ಮಾತ್ರ ಸರಿಯಾಗಿದೆ, ಮೇಲಿನ ಎಲ್ಲವೂ ಸರಿಯಾಗಿದೆ, ಮೇಲಿನ ಎಲ್ಲವೂ ಸರಿ. ಮಂಗಳ ಗ್ರಹಕ್ಕೆ ಸಂಬಂಧಪಟ್ಟ ಈ ಕೆಳಗಿನ ಯಾವ ಅಂಶ ಸರಿಯಾಗಿದೆ? ಮಂಗಳ ಗ್ರಹಕ್ಕೆ ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವ ಅಂಶ ಸರಿಯಾಗಿದೆ? ಮಂಗಳ ಗ್ರಹಕ್ಕೆ ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವ ಅಂಶ ಸರಿಯಾಗಿದೆ? ನೋಡಿ, ಗ್ರಹಗಳ ಮೇಲೆ ನಾವೆಲ್ಲ ಆನ್ಸರ್ ಮಾಡ್ತೀವಿ ಅಂತೀವಿ, ಆದ್ರೆ ಎಷ್ಟು ತಪ್ಪ ಇದೆ ನೋಡಿ. ಸರಿಯಾದಂತ ಉತ್ತರ ಎ ಮತ್ತು ಸಿ ಮಾತ್ರ ಸರಿ. ಭೂಮಿಯ ಅವಳಿ ಗ್ರಹ ಯಾವಂದ್ರ ಮಂಗಳ ಅಲ್ಲ, ಭೂಮಿಯ ಅವಳಿ ಗ್ರಹ ಅಂದ್ರ ಶುಕ್ರ. ಶುಕ್ರ ಗ್ರಹವನ್ನ ಭೂಮಿಯ ಅವಳಿ ಗ್ರಹ ಅಂತ ಕರೀತಾರೆ. ಅಲ್ಲಲ್ಲ, ಸುಮ್ನೆ ನೋಡಿ, ನಮ್ಗೆಲ್ಲ ಪರ್ಫೆಕ್ಟ್ ಆಗಿ ಬರ್ತದ ಅನ್ಕೋತೀವಿ, ಆದ್ರೂ ಕೂಡ ನಾವು ಮಾರ್ಕ್ಸ್ ಅನ್ನ ತಪ್ಪು ಮಾಡ್ತೀವಿ. ಸಿಂಪಲ್ ಇದ್ದು ಕ್ವಶನ್ಗಳಿಗೆ ನಾನು ಫಸ್ಟ್ ನೋಡಿ ಒಂದು 30 ನಿಮಿಷ ಬಹಳ ಈಸಿ 1 ಮಾರ್ಕ್ಸ್ ಕ್ವಶನ್ಗಳನ್ನ ಕೇಳ್ತಾ ಬಂದೆ. ಈಗ ನೋಡಿ, ಎ ಮಾತ್ರ ಸರಿ, ಬಿ ಮಾತ್ರ ಸರಿ, ಈ ತರ ಕ್ವಶನ್ಗಳನ್ನು ಕೇಳ್ತಾ ಬರ್ತಾ ಇದೆ. ಭೂಮಿಯ ಅವಳಿ ಗ್ರಹ ಅಂದ್ರೆ ಯಾವುದು? ಶುಕ್ರ. ಶುಕ್ರ ಗ್ರಹವನ್ನ ಭೂಮಿಯ ಅವಳಿ ಗ್ರಹ ಅಂತ ಹೇಳಿ ಕರಿತೀವಿ. ಅಂಗಾರಕ ಅಂತ ಕರೀತಾರೆ, ಕುಜ ಅಂತ ಕರೀತಾರೆ. ಕೆಂಪು ಗ್ರಹ ಯುದ್ಧ ದೇವತೆ ಯಾವಂದ್ರ ಮಂಗಳ ಗ್ರಹ. ಭೂಮಿಯ ತ್ರಿಜ್ಯ 12,756 ಕಿಲೋಮೀಟರ್. ಭೂಮಿಯ ಸಾಂದ್ರತೆ 5.51 ಗ್ರಾಮ್ ಫರ್ ಸೆಂಟಿಮೀಟರ್ ಕ್ಯೂಬ್. ಭೂಮಿ ಮತ್ತು ಚಂದ್ರ ನಡುವೆ 1.3 ಸೆಕೆಂಡ್ ಬೆಳಕು. ಎ ಮಾತ್ರ ಸರಿ, ಎ ಬಿ ಸರಿ, ಎ ಬಿ ಸಿ ಸರಿ, ಬಿ ಸಿ ಮಾತ್ರ ಸರಿ. ಆನ್ಸರ್ ಮಾಡಿ ನೋಡೋಣ. ಎ ಮಾತ್ರ ಸರಿ, ಎ ಬಿ ಸರಿ, ಎ ಬಿ ಸಿ ಸರಿ, ಬಿ ಸಿ ಮಾತ್ರ ಸರಿ. ಸಬ್ಜೆಕ್ಟ್ ಮೇಲೆ ಯಾವ ತರ ಗ್ರಿಪ್ ಇದೆ ಅಂತ ಗೊತ್ತಾಗ್ತದೆ ನೋಡಿ. ಬರೀ 27% ಮಾತ್ರ ರೈಟ್ ಆನ್ಸರ್ ಮಾಡಿದ್ದೀರಿ. ಬಿ ಸಿ ಮಾತ್ರ ಸರಿ. ಭೂಮಿಯ ತ್ರಿಜ್ಯ ಅಲ್ಲ, ಅದು ಭೂಮಿಯ ವ್ಯಾಸ. ಅದು 12,756 ಏನದಲ್ಲ, ಭೂಮಿಯ ಸಮಭಾಜಕ ವೃತ್ತದ ವ್ಯಾಸ. ಅದು ಭೂಮಿಯ ಸಮಭಾಜಕ ವೃತ್ತದ ವ್ಯಾಸ ಎಷ್ಟಿದೆ ಅಂದ್ರೆ 12,756 ಇದೆ. ಭೂಮಿಯ ಧ್ರುವೀಯ ವ್ಯಾಸ ಎಷ್ಟಿದೆ ಅಂತಂದ್ರ ಭೂಮಿಯ ಧ್ರುವೀಯ ವ್ಯಾಸ 12,714 ಇದೆ ನೋಡಿ. 12,756 ಭೂಮಿಯ ಸಮಭಾಜಕ ವೃತ್ತದ ವ್ಯಾಸ ಇದ್ರೆ ಧ್ರುವೀಯ ವ್ಯಾಸ 12,714 ಇದೆ. ಕಿಲೋಮೀಟರ್ ಎಲ್ಲ ಇವು ಕಿಲೋಮೀಟರ್. ಭೂಮಿಯ ಸಮಭಾಜಕ ವೃತ್ತದ ಸುತ್ತಳತೆ ಎಷ್ಟಿದೆ ಅಂದ್ರೆ 40,077 ಕಿಲೋಮೀಟರ್ ಇದೆ. ಭೂಮಿಯ ಧ್ರುವೀಯ ಸುತ್ತಳತೆ ಎಷ್ಟಿದೆ ಅಂದ್ರೆ ಇದು ಧ್ರುವೀಯ ಸುತ್ತಳತೆ 40,008 ಕಿಲೋಮೀಟರ್ ಇದೆ. ಯಾರು ನೀವು ಕ್ಲಾಸ್ ಮಾಡಿಲ್ಲ ಅದಕ್ಕೆ ನೆನಪಿಲ್ಲ ಅಂತ. ಈ 4-5 ದಿನ ಕ್ಲಾಸ್ ಅಷ್ಟೇ ಬಿಟ್ಟಿನ, ಹಿಂದಿನ ದಿನ ಮಾಡಿಲ್ಲ ಕ್ಲಾಸ್, ಹೇಳಿನಲ್ಲ. ಬರೀ ಇಂಥದ್ದು ಹೇಳ್ರಿ. ಬರೀ ಭೂಮಿಯ ತ್ರಿಜ್ಯ ಎಷ್ಟಿದೆ ಅಂತಂದ್ರೆ 12,000, ಅದರ ಅರ್ಧ 12,756 ಅರ್ಧ 2 ಒಂದ್ಲೆ 2 ಆರ್ಲೆ 2 ಮೂರ್ಲೆ 1 ಉಳಿತು 2 ಎಂಟ್ಲೆ ಸರಿ 2 ಏಳ್ಲೆ 12,756 ಅರ್ಧ 2 ಆರ್ಲೆ 2 ಮೂರ್ಲೆ 2 ಏಳ್ಲೆ 2 ಎಂಟ್ಲೆ 6,378 ನೋಡಿ. 6,378. ಭೂಮಿಯ ಸಾಂದ್ರತೆ ಕರೆಕ್ಟ್ ಇದೆ, 5.51 ಗ್ರಾಮ್ ಫರ್ ಸೆಂಟಿಮೀಟರ್ ಕ್ಯೂಬ್. ನೆಕ್ಸ್ಟ್,
ಜುಲೈ 4 ಭೂಮಿಯು ಸೂರ್ಯನಿಗೆ ಸಮೀಪ ದಿನ. ಭೂಮಿ ಮತ್ತು ಸೂರ್ಯನ ಮಧ್ಯೆ ಒಂದು ಲೈಟ್ ಇಯರ್. ಭೂಮಿಯು 5ನೇ ಅತಿ ದೊಡ್ಡ ಗ್ರಹ. ಎ ಮಾತ್ರ ಸರಿ, ಸಿ ಮಾತ್ರ ಸರಿ, ಎ ಬಿ ಮಾತ್ರ ಸರಿ, ಎ ಬಿ ಸಿ ಸರಿ. ಜುಲೈ 4 ಭೂಮಿಯು ಸೂರ್ಯನಿಗೆ ಸಮೀಪವಾದ ದಿನ. ಭೂಮಿ ಮತ್ತು ಸೂರ್ಯನ ಮಧ್ಯೆ ಒಂದು ಲೈಟ್ ಇಯರ್ ಅಂತರ. ಭೂಮಿಯು ಸೌರಮಂಡಲದ ಅತಿ ದೊಡ್ಡ 5ನೇ ಗ್ರಹ. ಸರಿಯಾದಂತ ಉತ್ತರ ರೈಟ್ ಆನ್ಸರ್ ಯಾವಂದ್ರ ಸಿ ಮಾತ್ರ ಸರಿ. ನೋಡಿ, ಸಿ ಮಾತ್ರ ಸರಿ. ಕರೆಕ್ಟಾ? ಇದು ರಾಂಗ್ ಇದೆ, ಇದು ರಾಂಗ್ ಇದೆ. ಜುಲೈ 4 ಭೂಮಿಯು ಸೂರ್ಯನಿಗೆ ದೂರವಾದ ದಿನ. ಅದು ದೂರ. ಜನವರಿ 3 ಇದೆಯಲ್ಲ, ಇದು ಸಮೀಪವಾದ ದಿನ. ಸಮೀಪ ಜನವರಿ 3, ಜುಲೈ 4 ದೂರವಾದ ದಿನ. ಸಮೀಪ ಇದ್ರೆ ಅದನ್ನ ಏನಂತ ಕರೀತಾರೆ ಅಂತಂದ್ರೆ ನೀಚ ಸ್ಥಾನ ಅಂತ ಕರೀತಾರೆ. ದೂರ ಇದ್ರೆ ಅದನ್ನ ಏನಂತ ಕರೀತಾರೆ? ಉಚ್ಚ ಸ್ಥಾನ ಅಂತ ಕರೀತಾರೆ. ಉಚ್ಚ ಸ್ಥಾನ. ಭೂಮಿ ಮತ್ತು ಸೂರ್ಯನ ಮಧ್ಯೆ ಇರುವಂತ ದೂರನ ಒಂದು ಆಸ್ಟ್ರೋನಾಮಿಕ್ ಯೂನಿಟ್ ಅಂತ ಕರೀತಾರೆ. ಇದು ಮೊನ್ನೆ FDA ಕೇಳಿದಂತ ಪ್ರಶ್ನೆ. ಒಂದು ಆಸ್ಟ್ರೋನಾಮಿಕ್ ಯೂನಿಟ್ ಅಂದ್ರ ಭೂಮಿ ಮತ್ತು ಸೂರ್ಯನ ಮಧ್ಯೆ ಇರುವಂತ ದೂರ. ಲೈಟ್ ಇಯರ್ ಅಂತಂದ್ರ ಇದು 2 ನಕ್ಷತ್ರಗಳ ನಡುವಿನ ದೂರವನ್ನು ಅಳತೆ ಮಾಡುವಂತ ಸಾಧನ. ಲೈಟ್ ಇಯರ್ ಅಂತಂದ್ರ, ಲೈಟ್ ಇಯರ್ ಅಂದ್ರೆ ಒಂದು ಬೆಳಕು ಒಂದು ವರ್ಷದಲ್ಲಿ ಚಲಿಸಿದ ಒಟ್ಟು ದೂರವನ್ನ ಒಂದು ಲೈಟ್ ಇಯರ್ ಅಂತ ಕರಿತೀವಿ. ಬೆಳಕು ಪ್ರತಿ ಸೆಕೆಂಡಿಗೆ ಎಷ್ಟು ಚಲಿಸ್ತದ ಅಂದ್ರ 2,99,460 ಇಂಟು 60 ಸೆಕೆಂಡ್ ಇಂಟು 60 ನಿಮಿಷ ಇಂಟು 24 ಗಂಟೆ ಇಂಟು 365 ದಿನ 6 ಗಂಟೆ. ಇಷ್ಟು ವೇಗದಲ್ಲಿ ಚಲಿಸಿದ ಒಟ್ಟು ದೂರವನ್ನು ಒಂದು ಲೈಟ್ ಇಯರ್ ಅಂತ ಕರಿತೀವಿ. ಒಂದು ಲೈಟ್ ಇಯರ್ ಅಂದಾಜು 3 ಲಕ್ಷ. 2,99,460 ಇಂಟು 60 ಸೆಕೆಂಡ್ 60 ನಿಮಿಷ 24 ಗಂಟೆ 365 ದಿನ 6 ಗಂಟೆ. ಇಷ್ಟು ದೂರದಲ್ಲಿ ಚಲಿಸಿದ ಒಟ್ಟು ಒಂದು ಬೆಳಕಿನ ದೂರವನ್ನು ಏನಂತ ಕರಿತೀವಿ ಅಂದ್ರೆ ಒಂದು ಲೈಟ್ ಇಯರ್ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಇದು ರಾಂಗ್ ಇದೆ, ಇದು ರಾಂಗ್ ಇದೆ. ಸೌರಮಂಡಲದ ಅತಿ ದೊಡ್ಡ ಗ್ರಹ ಅಂತಂದ್ರೆ ಗುರು ಗ್ರಹ. ಅತಿ ದೊಡ್ಡ ನಂತರದ ಗ್ರಹ ಅಂದ್ರೆ ಶನಿ, ನಂತರ ಯುರೇನಸ್, ನಂತರ ನೆಪ್ಚೂನ್. ಒಳಗ್ರಹಗಳಲ್ಲಿ ಅತಿ ದೊಡ್ಡ ಗ್ರಹ ಅಂದ್ರೆ ಭೂಮಿ. ಆದ್ರೆ ಭೂಮಿಯ ಇನ್ನೊಂದು ವಿಶೇಷ ಅಂದ್ರ ನೋಡಕ್ ಬಹಳ ಕುರುಪಿ ಇದೆ. ಆದ್ರೆ ಇಡೀ ಸೌರಮಂಡಲದಲ್ಲಿ ಅತ್ಯಂತ ಈ ಭಾರವಾಗಿರುವಂತ ಗ್ರಹ ಯಾವಂದ್ರ ಭೂಮಿ. ಇಡೀ ಸೌರಮಂಡಲದಲ್ಲಿ ಅತ್ಯಂತ ಭಾರವಾದ ಗ್ರಹ ಯಾವಂದ್ರ ಭೂಮಿ. ಅತ್ಯಂತ ಹಗುರವಾದ ಗ್ರಹ ಯಾವಂದ್ರ ಶನಿ. ಹೈಯೆಸ್ಟ್ ಡೆನ್ಸಿಟಿ ಯಾವ ಗ್ರಹ ಅಂತಂದ್ರ ಭೂಮಿ ಡೆನ್ಸಿಟಿ ಇದೆ ಹೈಯೆಸ್ಟ್. ಸೋಡಿಯಂ ಕ್ಲೋರೈಡ್, ಮ್ಯಾಗ್ನೀಷಿಯಂ ಕ್ಲೋರೈಡ್, ಮ್ಯಾಗ್ನೀಷಿಯಂ ಸಲ್ಫೇಟ್. ಎ ಮಾತ್ರ ಸರಿ, ಎ ಬಿ ಸರಿ, ಎ ಬಿ ಸಿ ಸರಿ, ಮೇಲಿನ ಯಾವುದೂ ಅಲ್ಲ. ಸಾಗರಗಳಲ್ಲಿ ಅನುಕ್ರಮವಾಗಿ ಕಂಡುಬರುವಂತ ಲವಣಾಂಶಗಳು. ಸಾಗರಗಳಲ್ಲಿ ಅನುಕ್ರಮವಾಗಿ ಕಂಡುಬರುವಂತ ಲವಣಾಂಶಗಳು. ಸಾಗರಗಳಲ್ಲಿ ಅನುಕ್ರಮವಾಗಿ ಕಂಡುಬರುವಂತ ಲವಣಾಂಶಗಳು. ಬಟದಾಡಿ ತಲೆ ಕೆಡಿಸ್ಕೊಂಡು ಕರೆಕ್ಟ್ ಆನ್ಸರ್ ಮಾಡಾಕತ್ತೀರಿ. ಹಿಂಗ್ಯಾಕೆ ಇವತ್ತು ಕ್ವಶನ್ ನೀವು ಇನ್ಮ್ಯಾಗ ಹಿಂಗೆ ಟ್ವಿಸ್ಟ್ ಆಗಿ ಅಧ್ಯಯನ ಮಾಡೋಣ. ಯಾಕಂದ್ರೆ ಬರೀ ಒನ್ ಲೈನ್ ನಾವು ಓದಕ್ ಕೂತ್ಕೂತ ಅಂದ್ರೆ ಮಾರ್ಕ್ಸ್ ಇದಾಗಲ್ಲ. ಈ ತರ ನೋಡ್ಕೊತ ತಗೋಣ.
ಹೈಯೆಸ್ಟ್ ಅಂದ್ರೆ ಸೋಡಿಯಂ ಕ್ಲೋರೈಡ್, ನಂತರ ಮ್ಯಾಗ್ನೀಷಿಯಂ ಕ್ಲೋರೈಡ್, ನಂತರ ಮ್ಯಾಗ್ನೀಷಿಯಂ ಸಲ್ಫೇಟ್. ಇವೆಲ್ಲ ಏನಪ್ಪಾ ಅಂತಂದ್ರೆ ಸಾಗರಗಳಲ್ಲಿ ಕಂಡು ಬರುವಂತ ಲವಣಾಂಶಗಳು. 77.8% ಸೋಡಿಯಂ ಕ್ಲೋರೈಡ್ ಇದೆ, 10.9% ಮ್ಯಾಗ್ನೀಷಿಯಂ ಕ್ಲೋರೈಡ್ ಇದೆ, 4.7% ಮ್ಯಾಗ್ನೀಷಿಯಂ ಸಲ್ಫೇಟ್ ಇದೆ, 3.6% ಕ್ಯಾಲ್ಸಿಯಂ ಸಲ್ಫೇಟ್ ಇದೆ, 2.5% ಕ್ಯಾಲ್ಸಿಯಂ ಪೊಟ್ಯಾಷಿಯಂ ಸಲ್ಫೇಟ್ ಇದೆ, 0.3% ಕ್ಯಾಲ್ಸಿಯಂ ಕಾರ್ಬೋನೇಟ್ ಇದೆ, 0.2% ಮ್ಯಾಗ್ನೀಷಿಯಂ ಬ್ರೋಮೈಡ್ ಇದೆ. ದೋಸ್ ಆರ್ ಸಾಲಿನಿಟಿ ಆಫ್ ಓಷಿಯನ್ ವಾಟರ್ ಅಂತ ಕರೀತೀವಿ. ಇವೆಲ್ಲ ಏನಂದ್ರೆ ಸಾಗರಗಳಲ್ಲಿ ಕಂಡು ಬರುವಂತ ಪ್ರಮುಖವಾದ ಲವಣಾಂಶಗಳು. ಸಾಗರಗಳಲ್ಲಿ ಕಂಡು ಬರುವಂತ ಪ್ರಧಾನವಾದ ಲವಣಾಂಶಗಳು ಯಾವಂದ್ರೆ ಇವೆಲ್ಲ ಅಲ್ಲ. 77.8% ಸೋಡಿಯಂ ಕ್ಲೋರೈಡ್, 10.9% ಮ್ಯಾಗ್ನೀಷಿಯಂ ಕ್ಲೋರೈಡ್, 4.7% ಮ್ಯಾಗ್ನೀಷಿಯಂ ಸಲ್ಫೇಟ್, 3.6% ಕ್ಯಾಲ್ಸಿಯಂ ಕಾರ್ಬೋನೇಟ್. ಯಾರ ಲೆಕ್ಕಲ್ಲ, ಒಟ್ಟು ಕೂಡಿದ 100 ಆಗ್ತಾವು. ಯಾವ ಎದೆ ಬಡಿತ ಜೋರಾಗಿದೆಯಾ ನಾವು ಈಜಿಶಿ ಮಾಡಿಸೋದು. ಮೊನ್ನೆ ನನಗೆ ಜ್ವರ ಬಂದ್ರೆ ಒಯ್ದು 5-6 ಮಂದಿ ಬಂದು ಒಮ್ಮೆ ಈಜಿಶಿ ಮಾಡಾಕತ್ತಾರ. ನಗಲಾಗತ್ತಿನ ನನಗೇನಾಗ ಜ್ವರ ಬಂದವ, ಸರಿ ನಾ ಎದ್ದು ಹೋಗ್ತೀನಿ ಅಂತೇಳಿ. ಅವ್ರು ಸೀರಿಯಸ್ ಆಗಿ, ಅವ್ರು ಭಯಂಕರ ಸೀರಿಯಸ್ ಆಗಿ ನನಗೆ ಈಜಿಶಿ ಮಾಡಾಕತ್ತಾರ. ಈಜಿಶಿ ಅವ್ರ ಹೊಡೆತಕ್ಕೆ ಎದಿನೇ ಹೊಡೆದೇನ. ಕೆಮ್ಮೊಂದು ಹೋಗಲಾಗಿದೆ ಎಲ್ಲೆಲ್ಲಿ. 77.8% ಸೋಡಿಯಂ ಕ್ಲೋರೈಡ್, ಅಬ್ರಕ, ಡಿಯೋರೈಟ್, ಗ್ರಾನೈಟ್, ಸಿಸ್ಟ್. ಇದರಲ್ಲಿ ಯಾವುದನ್ನ ಕಾಗೆ ಬಂಗಾರ ಅಂತ ಕರೀತಾರೆ? ಯಾವುದನ್ನ ಕಾಗೆ ಬಂಗಾರ ಎನ್ನುವರು? ಯಾವುದನ್ನ ಕಾಗೆ ಬಂಗಾರ ಎಂದು ಕರೆಯುತ್ತಾರೆ? ಅಬ್ರಕ ನೋಡಿ, ಅಬ್ರಕವನ್ನ ಏನಂತ ಕರೀತಾರೆ ಅಂದ್ರೆ ಕಾಗೆ ಬಂಗಾರ ಅಂತ ಕರೀತಾರೆ. ಅಬ್ರಕವನ್ನ ಕಾಗೆ ಬಂಗಾರ ಅಂತ ಹೇಳಿ ಕರೀತಾರೆ, ನೆನ್ಪಿಡಿ. ಪರ್ವತ, ಪ್ರಾಸ್ಥಭೂಮಿ, ಮೈದಾನ. ಎಬಿಸಿ, ಎಸಿ, ಬಿಸಿ, ಬಿಡಿ. ಜಿಯೋಮಾರ್ಫಾಲಜಿ ಈ ಕೆಳಗಿನ ಯಾವುದರ ಅಧ್ಯಯನವಾಗಿದೆ? ಜಿಯೋಮಾರ್ಫಾಲಜಿ ಇದೆಯಲ್ಲ, ಜಿಯೋಮಾರ್ಫಾಲಜಿ ಅಂದ್ರೆ ಪರ್ವತಗಳ ಅಧ್ಯಯನ, ಪ್ರಸ್ಥಭೂಮಿಗಳ ಅಧ್ಯಯನ, ಮೈದಾನಗಳ ಅಧ್ಯಯನ. 3ರ ಅಧ್ಯಯನ ಕೇವಲ ಪರ್ವತ ಮತ್ತು ಮೈದಾನದ ಅಧ್ಯಯನವಾಗಿದೆ, ಕೇವಲ ಪ್ರಸ್ಥಭೂಮಿ ಮೈದಾನದ ಅಧ್ಯಯನವಾಗಿದೆ, ಕೇವಲ BA. ಇದು ಸರಿಯಾದಂತ ಉತ್ತರ ಎಬಿಸಿ 3 ರೈಟ್ ಆನ್ಸರ್ ನೋಡಿ. ಪರ್ವತಗಳನ್ನ, ಪ್ರಸ್ಥಭೂಮಿಯನ್ನ, ಮೈದಾನವನ್ನ, ಈ 3ರ ವೈಜ್ಞಾನಿಕವಾದ ಅಧ್ಯಯನವನ್ನು ಏನಂತ ಕರೀತಾರೆ? ಜಿಯೋಮಾರ್ಫಾಲಜಿ ಅಂತ ಕರೀತಾರೆ. ಜಿಯೋಮಾರ್ಫಾಲಜಿ, ಜಿಯೋಮಾರ್ಫಾಲಜಿ. ಅಂತರ್ಜಲ ಸರೋವರ, ಹಿಮನದಿ, ನದಿ. ಬಿಲ್ ಮೈದಾನಗಳು ಈ ಕೆಳಗಿನ ಯಾವ ಕಾರ್ಯಾಚರಣೆಯಿಂದ ನಿರ್ಮಾಣಗೊಳ್ಳುತ್ತವೆ? ಬಿಲ್ ಮೈದಾನಗಳು, ಬಿಲ್ ಮೈದಾನಗಳು ಈ ಕೆಳಗಿನ ಯಾವುದರ ಕಾರ್ಯಾಚರಣೆಯಿಂದ ನಿರ್ಮಾಣಗೊಳ್ಳುತ್ತವೆ? ಹಿಮನದಿಯಿಂದ ನಿರ್ಮಾಣವಾಗುತ್ತವೆ ನೋಡಿ.
ಹಿಮನದಿಗಳಿಂದ ಯಾವ ಮೈದಾನ ನಿರ್ಮಾಣ ಆಗುತ್ತಂದ್ರ ಬಿಲ್ ಮೈದಾನ ನಿರ್ಮಾಣ ಆಗ್ತದೆ. ಬಿಲ್ ಮೈದಾನ ಹಿಮನದಿಗಳಿಂದ ನಿರ್ಮಾಣಗೊಳ್ಳುತ್ತದೆ. ಹಿಮನದಿ ಬಿಲ್ ಮೈದಾನ. ಅಂತರ್ಗುಹೆಗಳು ಯಾವುದರ ಕಾರ್ಯಾಚರಣೆಯಿಂದ ನಿರ್ಮಾಣಗೊಳ್ಳುತ್ತವೆ? ಅಂತರ್ಗುಹೆಗಳು ಯಾವುದರ ಕಾರ್ಯಾಚರಣೆ ಅಂದ್ರೆ ಅಂತರ್ಜಲದ ಕಾರ್ಯಾಚರಣೆ. ನೋಡಿ, ಅಂತರ್ಜಲದ ಕಾರ್ಯಾಚರಣೆಯಿಂದ ಅಂತರ್ಗುಹೆಗಳು ನಿರ್ಮಾಣ ಆಗ್ತವೆ. ಅಂತರ್ಗುಹೆಗಳು ಅಂತರ್ಜಲದ ಕಾರ್ಯಾಚರಣೆಯಿಂದ ನಿರ್ಮಾಣಗೊಳ್ಳುತ್ತವೆ. ಮಜುಲಿ, ಗ್ರೀನ್ಲ್ಯಾಂಡ್, ಆಮ್ಸ್ಟರ್ಡ್ಯಾಮ್, ಗ್ರೇಟ್ ವಾನ್ ಲಿಯೋ. ಪ್ರಪಂಚದ ಅತಿ ದೊಡ್ಡ ಸಾಗರಿಕ ದ್ವೀಪ ಯಾವುದು? ಜಗತ್ತಿನ ಅತ್ಯಂತ ದೊಡ್ಡದಾದ ಸಾಗರಿಕ ದ್ವೀಪ ಯಾವುದು? ಪ್ರಪಂಚದ ಅತಿ ದೊಡ್ಡ ಸಾಗರಿಕ ದ್ವೀಪ ಯಾವುದು? ನದಿ ದ್ವೀಪ ಅಂದ್ರೆ ಮಜುಲಿ, ಸಾಗರಿಕ ದ್ವೀಪ ಅಂದ್ರೆ ಗ್ರೀನ್ಲ್ಯಾಂಡ್. ನೋಡಿ, ನೆನ್ಪಿಡಿ. ನದಿ ದ್ವೀಪ ಅಂದ್ರೆ ಮಜುಲಿ, ಸಾಗರಿಕ ದ್ವೀಪ ಅಂದ್ರೆ ಗ್ರೀನ್ಲ್ಯಾಂಡ್. ಗ್ರೀನ್ಲ್ಯಾಂಡ್ ಎಂಬುದು ಸಾಗರಿಕ ದ್ವೀಪ ಆದ್ರೆ ಮಜುಲಿ ಎಂಬುದು ನದಿ ದ್ವೀಪವಾಗಿದೆ. ಗ್ರೀನ್ಲ್ಯಾಂಡ್ ಪ್ರೆಸೆಂಟ್ ಅಟ್ಲಾಂಟಿಕ್ ಸಾಗರದಲ್ಲಿ ಕಂಡು ಬಂದ್ರೆ ಮಜುಲಿ ಎಂಬುದು ಪ್ರೆಸೆಂಟ್ ಇದು ಬ್ರಹ್ಮಪುತ್ರ ನದಿಯಿಂದ ನಿರ್ಮಾಣಗೊಂಡು ಅಸ್ಸಾಂ ರಾಜ್ಯದಲ್ಲಿ ಕಂಡು ಬರ್ತದೆ. ಇಡೀ ಜಗತ್ತಿನ ಅತ್ಯಂತ ದೊಡ್ಡದಾಗಿರುವಂತ ನದಿ ದ್ವೀಪ ಅಸ್ಸಾಂ ರಾಜ್ಯದಲ್ಲಿ ಕಂಡು ಬಂದು ಇದನ್ನ ಸ್ಥಳೀಯ ಜನ ಏನಂತ ಕರೀತಾರೆ ಅಂದ್ರ ಶಂಕರ ದೇವ ದ್ವೀಪ ಅಂತ ಹೇಳಿ ಕರೀತಾರೆ. ಶಂಕರ ದೇವ ದ್ವೀಪ. ಕೋಲಾರ, ಬೆಂಗಳೂರು ಗ್ರಾಮಾಂತರ, ಬಾಳೆಹೊನ್ನೂರು, ಕುಂದಾಪುರ. ಕೋಲ ಎಂಬ ದೈವಿ ಹಬ್ಬವನ್ನ ಯಾವ ಪ್ರದೇಶದಲ್ಲಿ ಆಚರಣೆ ಮಾಡುತ್ತಾರೆ? ಕೋಲ ಎಂಬ ದೈವಿ ಆಚರಣೆಯನ್ನ ಯಾವ ಭಾಗದಲ್ಲಿ ಆಚರಣೆ ಮಾಡುತ್ತಾರೆ? ಸರಿಯಾದಂತ ಉತ್ತರ ಕುಂದಾಪುರ. ರೈಟ್ ಆನ್ಸರ್. ನೋಡಿ, ಕರಾವಳಿ ಭಾಗದಲ್ಲಿ ಕೋಲ ಅನ್ನುವಂತ ಒಂದು ಪ್ರಸಿದ್ಧವಾಗಿರುವಂತ ದೈವಿ ಆಚರಣೆಯನ್ನ ಯಾವ ಭಾಗದಲ್ಲಿ ಮಾಡ್ತಾರಂದ್ರ ಕರಾವಳಿ ಭಾಗದ ಕುಂದಾಪುರ. ಆ ಕುಂದಾಪುರದ ಸುತ್ತಮುತ್ತದಲ್ಲಿ ಪಂಜುರ್ಲಿ ಅನ್ನುವಂತ ಒಂದು ವಿಶಿಷ್ಟವಾದ ದೇವರು. ಆ ದೇವರು ಅಲ್ಲಿ ಕೋಲ ಅನ್ನುವಂತ ಒಂದು ದೈವ ಹಬ್ಬವನ್ನ ಅದ್ಭುತವಾಗಿ ಆಚರಣೆ ಮಾಡ್ತಾರೆ. ನಾವು ಕಾಂತಾರ ಫಿಲ್ಮ್ ನೋಡಿದ್ದೇವೆ. ಬಹಳ ಅದ್ಭುತವಾಗಿರುವಂತ ಫಿಲ್ಮ್ ಇದೆ. ತಾವು ಕೂಡ ಅದಕ್ಕೆ ಬೆಂಬಲ ಕೊಡಿ. ಯಾಕಂದ್ರೆ ಸುಮ್ನೆ ನಾವು ಇಮೇಜ್ ಇಲ್ಲದ ಫಿಲ್ಮ್ಗಳಿಗೆ ನಾವು ಬೆಂಬಲ ಕೊಡೋ ಬದಲಾಗಿ ನಮ್ಮ ಭಾಗದ ನಮ್ಮ ಸಂಸ್ಕೃತಿಯನ್ನ ಪ್ರತಿಬಿಂಬಿಸುವಂತ ನಮ್ಮ